ನಿನ್ನನ್ನ ತಡಿತಿರೋರು ಯಾರೋ? ಸುಸ್ತಾಗ್ತಿದ್ಯಾ? ನಿದ್ದೆ ಬರ್ತಿದ್ಯಾ? ನಿನ್ನಲ್ಲಿ ಎನರ್ಜಿ ಇಲ್ವಾ? ನಿನ್ನ ಹತ್ರ ಟೈಮ್ ಇಲ್ವಾ? ದುಡ್ಡಿಲ್ವಾ? ಇದ್ರಲ್ಲಿ ಯಾವ್ದು ತಡಿತಿದೆ ನಿನ್ನ? ಅಥವಾ ನಿನ್ನನ್ನ ತಡಿತಿರೋದೇ ನೀನಾ? ನಿನಗ್ ನೀನೇ ಎಕ್ಸ್ಕ್ಯೂಸಸ್ ಕೊಟ್ಕೊಳ್ತಿದ್ಯಾ? ನಿನಗ್ ನೀನೇ ಎಷ್ಟು ಸತಿ ಸಾರಿ ಹೇಳ್ಕೊಳ್ತೀಯಾ? ಬೇರೆಯವ್ರು ಬಂದು ನಿನ್ಗೆ ಅಯ್ಯೋ ಪಾಪ ಅನ್ಬೇಕಾ? ನಿನ್ ಕತೆ ಕೇಳಿ ಪಾಪ ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿ ಟ್ರೈ ಮಾಡು ಅಂತ ಕರುಣೆ ತೋರಿಸ್ಬೇಕಾ? ನಿನ್ ಜೊತೆ ಸ್ವಲ್ಪ ವರ್ಷಗಳಿಂದ ಕಷ್ಟ ಪಡ್ತಿದ್ದೋರು ಇವತ್ತು ಕಾರಲ್ಲಿ ಓಡಾಡ್ತಿದ್ದಾರೆ ಅಂತ ಜಲಸ್ ಫೀಲ್ ಆಗ್ಬೇಡ. ಆ ಮಟ್ಟಕ್ಕೆ ಮುಟ್ಟೋಕೆ ಪಟ್ಟಿರೋ ಕಷ್ಟ ನಿನಗ್ ಗೊತ್ತಾಗಲ್ಲ. ಮನೆಯಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಟಿವಿ ನೋಡ್ತಾ ಅಮ್ಮ ಕಾಫಿ ಕೊಡು, ಟಿಫನ್ ರೆಡಿ ಆಗಿಲ್ವಾ ಅನ್ನೋ ನೀನು 4 ಗೋಡೆಗಳ ಮಧ್ಯೆ ಬುಕ್ಸ್ ಜೊತೆ ಟೈಮ್ ಕಳೀತಾ ಸಾಧ್ಯವಾದಷ್ಟು ಅಪ್ಪ ಅಮ್ಮನಿಗೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕಿದ್ರೆ ಅಟ್ಲೀಸ್ಟ್ ಬುಕ್ಸ್ ತಗೊಳ್ಳೋಕೆ ಸಣ್ಣ ಪುಟ್ಟ ಖರ್ಚಿಗೆ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಅವನು ಹೇಗ್ ಒಂದೇ ಆಗೋಕೆ ಸಾಧ್ಯ ಆಗುತ್ತೆ? ಕನಸನ್ನ ಕಾಣ್ತಾ ಮಲ್ಗಿರೋ ನೀನು ತನ್ನ ಕನಸಿಗೆ ಕೆಲಸ ಮಾಡ್ತಿರೋ ಅವನು ಯಾವತ್ತೂ ಒಂದೇ ಆಗೋಕೆ ಸಾಧ್ಯ ಇಲ್ಲ. ನೀನ್ ಒಳಗಿರೋ ಆ ಕನಸನ್ನ ಜಾಗೃತಗೊಳಿಸು. ನಿನಗೆ ಯಾವುದೇ ಕೊರತೆ ಇಲ್ಲ. ನಿನ್ ಸುತ್ತಮುತ್ತ ಇರೋ ರಿಸೋರ್ಸಸ್ ನ ಯೂಸ್ ಮಾಡ್ಕೋ. ನಿನ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದ್ಯಾ? ನಿನ್ ಸುತ್ತಮುತ್ತ ಇರೋ ವಾತಾವರಣದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ಯಾ? ಅದನ್ನ ಸರಿಪಡಿಸ್ಕೋ. ಇಫ್ ಯು ವಾಂಟೆಡ್ ದೆನ್ ಗೋ ಅಂಡ್ ಗೆಟ್ ಇಟ್. ನಿನಗ್ ಬೇಕಾಗಿದ್ದನ್ನ ನೀನೇ ಪಡ್ಕೊಳ್ಬೇಕು. ನೀನ್ ಕೊಡೋ ಎಕ್ಸ್ಕ್ಯೂಸಸ್ ವ್ಯಾಲಿಡ್ ಅಲ್ಲ ಅಂತ ತಿಳ್ಕೊ. ನಿನಗ್ ನೀನೇ ಹೇಳ್ಕೊಳ್ಳೋ ಸುಳ್ಳಿನಿಂದ ಹೊರಗಡೆ ಬಾ. ಸುಳ್ಳಿಂದ ಹೊರಗಡೆ ಬರೋಕೆ ಇರೋ ದಾರಿ ಅಂದ್ರೆ ಅದು ಸತ್ಯ. ಇಲ್ಲಿ ಸತ್ಯ ಏನಂದ್ರೆ ನಿನ್ಗಿನ್ನು ಟೈಮ್ ಇದೆ, ನಿನ್ನಲ್ಲಿ ಸ್ಕಿಲ್ಸ್ ಇದೆ, ನಿನ್ನಲ್ಲಿ ನಾಲೆಡ್ಜ್ ಇದೆ, ನಿನ್ನಲ್ಲಿ ಸಾಧಿಸೋ ವಿಲ್ ಪವರ್ ಇದೆ. ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಬೇಕಿರೋ ಆ ಡಿಸಿಪ್ಲಿನ್ ನಿನ್ನಲ್ಲಿದೆ. ಇಲ್ಲಿ ಚಾಲೆಂಜಸ್ ಇಲ್ದಿರ ಇರೋ ಕೆಲಸ ಯಾವುದು ಇಲ್ಲ. ಯಾವುದು ಕೂಡ ನೀನ್ ಕೂತಿರೋ ಹತ್ರಕ್ಕೆ ಹುಡುಕೊಂಡ್ ಬರಲ್ಲ. ಬೇಕು ಅಂದಿದ್ದನ್ನ ನೀನೇ ಪಡ್ಕೊಳ್ಬೇಕು. ದಿಸ್ ಇಸ್ ಯುವರ್ ಚಾನ್ಸ್, ದಿಸ್ ಇಸ್ ಯುವರ್ ಶಾಟ್, ದಿಸ್ ಇಸ್ ಯುವರ್ ಮೊಮೆಂಟ್, ದಿಸ್ ಇಸ್ ಯುವರ್ ಟೈಮ್, ದಿಸ್ ಇಸ್ ಯುವರ್ ಪ್ಲೇಸ್, ದಿಸ್ ಇಸ್ ಯುವರ್ ಗೋಲ್, ದಿಸ್ ಇಸ್ ಯುವರ್ ಡ್ರೀಮ್ ಅಂಡ್ ದಿಸ್ ಇಸ್ ಯುವರ್ ಆಪರ್ಚುನಿಟಿ. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಕನಸನ್ನ ಕಾಣೋದ್ರಲ್ಲಿ ಮುಳುಗೋಗಿರ್ತಾನೆ. ಚಿಕ್ಕ ವಯಸ್ಸಿನಿಂದ ಯೋಚಿಸ್ತಿರ್ತೀವಿ ಒಂದಿನ ನಮ್ಮಪ್ಪನಿಗೆ ಒಳ್ಳೆ ಹೆಸರು ತರ್ತೀನಿ ಅಂತ. ಈ ಕನಸಿನೊಂದಿಗೆ ಪ್ರತಿದಿನ ಆರಂಭವಾಗೋದು, ಸಂಜೆ ಮುಗಿಯೋದು. ಇದೇ ವಯಸ್ಸಲ್ಲಿ ಒಬ್ಬ ಶ್ರೀಮಂತ ಮನೆತನದ ಹುಡುಗ ಹಠ ಮಾಡಿ ತನ್ನ ಆಸೆಗಳನ್ನ ಪೂರೈಸ್ಕೊಳ್ತಿರ್ತಾನೆ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಈಗಿನ ತನ್ನ 10 ಆಸೆಗಳನ್ನ ಮಣ್ಣಲ್ಲಿ ಊತಾಕ್ತಿರ್ತಾನೆ. ಆಗಾಗ ಅನ್ಸತ್ತೆ ನಮ್ಮಪ್ಪ ನನ್ನ ಆಸೆಗಳನ್ನ ಪೂರ್ತಿ ಮಾಡ್ತಿಲ್ಲ, ಆದ್ರೆ ಚಿಂತೆ ಇಲ್ಲ, ನಾನ್ ನನ್ನ ತಂದೆ ಆಸೆಗಳನ್ನ ಪೂರ್ತಿ ಮಾಡ್ತೀನಿ. ಈ ಹುಡುಗ ತನ್ನ ತಂದೆ ಹತ್ರ ಏನಾದ್ರೂ ಕೇಳಬೇಕಾದ್ರೆ 10 ಸತಿ ಯೋಚಿಸ್ತಾನೆ, ಅಪ್ಪನ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ. ಈ ಹುಡುಗನಿಗೂ ಕನಸಿದೆ, ನಮ್ಮ ಮನೆ ಮುಂದೆ 4 ವೀಲರ್ ಗಾಡಿ ನಿಂತಿರ್ಬೇಕು. ಈ ಕನಸನ್ನ ಪೂರ್ತಿ ಮಾಡ್ಬೇಕಂದ್ರೆ ನಾನ್ ಕಷ್ಟ ಪಡ್ಬೇಕು ಅಂತ, ಎಲ್ಲಾ ರೀತಿಯ ಕೆಲಸ ಮಾಡ್ಬೇಕು. ನನ್ನಿಂದ ತಪ್ಪುಗಳು ಆಗ್ಬಹುದು, ಆದ್ರೆ ತಪ್ಪುಗಳನ್ನ ತಿದ್ದುಕೊಂಡು ಮುಂದಕ್ಕೆ ಹೋಗ್ತೀನಿ. ಮತ್ತೆ ಮಾಡಿದ ತಪ್ಪುಗಳನ್ನ ಮಾಡಲ್ಲ ಅನ್ನೋ ಮನಸ್ಥಿತಿಯಲ್ಲಿರ್ತಾನೆ. ಈ ಸೊಸೈಟಿ, ಫ್ಯಾಮಿಲಿ, ರಿಲೇಟಿವ್ಸ್ ಹೇಳೋ ಮಾತು ಬೇರೆಯವರಿಗೆ ಡಿಪ್ರೆಷನ್ ಆಗಿರಬಹುದು, ಆದ್ರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗನಿಗೆ ಅದೇ ಮೋಟಿವೇಶನ್. ಅಪ್ಪನ ಕನಸನ್ನ ಪೂರ್ತಿ ಮಾಡೋಕೆ ಈ ಹುಡುಗ ತುಂಬಾ ತ್ಯಾಗ ಮಾಡ್ಬೇಕು. ಆಗಾಗ ಅನ್ಸುತ್ತೆ ಈ ಬಡತನ ಅನ್ನೋದು ನಾನ್ ಸಕ್ಸಸ್ ಆಗೋದನ್ನ ತಡಿತಿದೆ ಅಂತ. ಈಗ ನಮ್ಗೇನ್ ಬೇಕನ್ಸುತ್ತೋ ಅದು ನಮ್ಮ ಹತ್ರ ಇರಲ್ಲ. ಒಂದೊಂದ್ಸತಿ ಅನ್ಸ್ಬಿಡುತ್ತೆ ನಮ್ಮಪ್ಪ ನಮ್ಮಮ್ಮ ಕಷ್ಟ ಪಡ್ತಿದ್ರು, ಎಲ್ಲಿ ನಾನು ಜೀವನ ಪೂರ್ತಿ ಅದೇ ರೀತಿ ಇದ್ ಬಿಡ್ತೀನೇನೋ ಅಂತ. ಜೀವನದಲ್ಲಿ ಎದ್ದು ನಿಲ್ಲೋಕೆ ಆಗುತ್ತೋ ಇಲ್ವೋ, ಜೀವನ ಪೂರ್ತಿ ಇಲ್ಲೇ ಇದ್ದು ಬಿಡ್ತೀನೇನೋ. ಒಂದ್ ವೇಳೆ ಅದೇ ರೀತಿ ಆಗೋದ್ರೆ ಮುಂದೆ ಅಪ್ಪ ಅಮ್ಮನನ್ನ ಹೇಗ್ ನೋಡ್ಕೊಳ್ಳಿ ಅಂತ ಬಡತನದಲ್ಲಿರೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ರು ರಿಸ್ಕ್ ತಗೊಳ್ಬೇಕು. ಮ್ಯಾಕ್ಸಿಮಮ್ ಏನಾಗಬಹುದು, ಸೋಲ್ಬಹುದು. ಮನುಷ್ಯ ಎಷ್ಟೇ ಬಡತನದಲ್ಲಿದ್ರು ಮನುಷ್ಯ ಸೋಲಲ್ಲ. ಆತನ ಆಲೋಚನೆಗಳು ಆತನನ್ನ ಸೋಲೋ ಹಾಗೆ ಮಾಡುತ್ತೆ. ಹೌದು, ಕಷ್ಟ ಆಗುತ್ತೆ, ಟೈಮ್ ಜಾಸ್ತಿ ತಗೊಳ್ಬಹುದು, ಆದ್ರೆ ಸಕ್ಸಸ್ ಖಂಡಿತ ಆಗ್ತೀಯಾ. ಆ ಸಕ್ಸಸ್ ಆಗೋ ಫೀಲಿಂಗೇ ಬೇರೆ, ಅದು ಆದೋರ್ಗೆ ಮಾತ್ರ ಗೊತ್ತು. ನಥಿಂಗ್ ಹರ್ಟ್ಸ್ ಮೋರ್ ದೆನ್ ಬೀಯಿಂಗ್ ಫ್ರಮ್ ಮಿಡ್ಲ್ ಕ್ಲಾಸ್. ಯು ಹ್ಯಾವ್ ಟು ಸ್ಟ್ರಗಲ್ ಈಚ್ ಅಂಡ್ ಎವರಿ ಸ್ಟೇಜ್ ಆಫ್ ಯುವರ್ ಲೈಫ್. ಲೈಫ್ ನಲ್ಲಿ ಕೆಲವೊಂದ್ಸತಿ ಸೇಮ್ ನಿನ್ನೇಜ್ ಗ್ರೂಪ್ ಅವರೇ ಲೈಫ್ ಅಲ್ಲಿ ಯಾವುದೇ ಚಿಂತೆ ಟೆನ್ಷನ್ ಇಲ್ದಿರಾ ಲೈಫ್ ನ ಎಂಜಾಯ್ ಮಾಡ್ತಿರ್ತಾರೆ. ಅದನ್ನ ನೋಡಿ ನೀನ್ ದುಃಖ ಪಡ್ಬೇಡ. ಯಾರ್ ಎಲ್ಲಿ ಹೇಗ್ ಹುಟ್ಟಬೇಕು ಅನ್ನೋದ್ನ ನಾವು ಕೇಳ್ಕೊಂಡ್ ಬಂದಿಲ್ಲ, ಅದು ನಮ್ ಕೈಯಲ್ಲಿಲ್ಲ. ನಮ್ ಕೈಯಲ್ಲಿ ಇಲ್ದಿರ ಇರೋದ್ರ ಬಗ್ಗೆ
ಚಿಂತೆ ಬಿಟ್ಟು ಈಗ ನಮ್ ಕೈಯಲ್ಲಿ ಏನಿದೆ, ಏನ್ ಸಾಧ್ಯ ಇದೆ, ಆ ಪಾಸಿಬಿಲಿಟೀಸ್ ಬಗ್ಗೆ ಮಾತ್ರ ಯೋಚಿಸು. ಬಿಲೀವ್ ಮೀ, ಪಾವರ್ಟಿ ಇಸ್ ನೆವರ್ ಯುವರ್ ಬ್ಯಾರಿಯರ್. ಬಡತನ ನಿನ್ನ ಸಾಧನೆಗೆ ಅಡ್ಡಿ ಅನ್ನೋ ಮನಸ್ಥಿತಿ ಬಿಡು. ಅದೇ ಬಡತನದಿಂದ ನಿಮ್ಗಿಂತ ಕಷ್ಟದ ಜೀವನ ನಡೆಸಿ ಜೀವನದಲ್ಲಿ ಸಾಧಿಸಿರೋ ಸಾವಿರಾರು ಸಾಧಕರಿದ್ದಾರೆ. ಆ ಸಾಧಕರ ಸಾಲು ನಿಲ್ಲಲ್ಲ, ಅದಕ್ಕೆ ಕೊನೆ ಇಲ್ಲ. ಯಾಕಂದ್ರೆ ಆ ಸಾಲಲ್ಲಿ ಆ ಸಾಲಿಗೆ ಸೇರ್ಬೇಕು ಅಂತ ಕನಸನ್ನ ಕಾಣೋ ನಿನ್ನಂತವ್ರು ಇದ್ದೇ ಇರ್ತಾರೆ. ಓದೋದು ಮುಖ್ಯ ಅಂತ ಗೊತ್ತು, ಆದ್ರೂ ಏನಾಗಿದೆ ಅಂತ ಗೊತ್ತಿಲ್ಲ. ಓದೋಕೆ ಮನಸ್ಸು ಯಾಕಿರಲ್ಲ. ಈ ಓದು ಲೈಫ್ಗೆ ತುಂಬಾ ಮುಖ್ಯ. ಅಸ್ಲಿಗೆ ತಪ್ಪೆಲ್ಲ ಆಗ್ತಿದೆ ಗೊತ್ತಿಲ್ಲ, ಲೈಫ್ ಹೇಗ್ ಮುಂದಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಿಂದ ಮನೆಯಲ್ಲಿ ಹೇಳ್ತಾನೆ ಬರ್ತಿರ್ತಾರೆ, ಚೆನ್ನಾಗಿ ಓದಿದ್ರೆ ಲೈಫ್ ಚೆನ್ನಾಗಿರೋದು ಅಂತ, ನೀನ್ ಲೈಫಲ್ಲಿ ಬೆಟರ್ ಆಗುತ್ತೆ ಅಂತ. ಆಗ್ಲೇ ನೀನ್ ಲೈಫಲ್ಲಿ ಆರಾಮಾಗಿರೋದು ಅನ್ನೋರು ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ಓದೋಕೆ ಯಾಕೆ ಮನಸ್ಸಾಗ್ತಿಲ್ಲ ಅಂತ ಗೊತ್ತಿಲ್ಲ. ಏನ್ ತಪ್ಪಾಗ್ತಿದೆ? ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರು ಬಲವಂತ ಮಾಡಿ ಓದ್ಲೇಬೇಕು. ನಾನ್ ಓದ್ಬೇಕು, ಯಾಕಂದ್ರೆ ನಾನ್ ಪಾಸ್ ಆಗ್ಬೇಕು. ಓದಿಲ್ಲ ಅಂದ್ರೆ ಫೇಲ್ ಆಗೋಗ್ತೀನಿ. ಇಡೀ ವರ್ಷದ ಫೀಸ್, ಇಡೀ ವರ್ಷದ ಎಫರ್ಟ್ಸ್ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಈ ಕೆಲಸ ಮಾಡ್ಲೇಬೇಕು. ಯಾವುದೇ ಕೆಲಸವನ್ನ ಬಿಡದೆ 21 ದಿನ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಅಭ್ಯಾಸವಾಗ್ಬಿಡುತ್ತೆ. ಅದೇ ಕೆಲಸವನ್ನ 21 ದಿನಕ್ಕಿಂತ ಜಾಸ್ತಿ ದಿನ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮ್ಮ ಲೈಫ್ ಸ್ಟೈಲ್ ಆಗೋಗುತ್ತೆ. ಅದು ಓದೋದಾದ್ರೂ ಸರಿ, ಬರೆಯೋದಾದ್ರೂ ಸರಿ. ಆದ್ರೆ ನಮ್ ಪ್ರಾಬ್ಲಮ್, ಈ ಓದು ನಮ್ಗೆ ಹ್ಯಾಬಿಟ್ ಆಗ್ಲಿಲ್ಲ, ಅತ್ತ ಲೈಫ್ ಸ್ಟೈಲ್ ಕೂಡ ಆಗ್ಲಿಲ್ಲ. ಈ ಓದು ಅನ್ನೋದು ಒಂದು ಫಾರ್ಮಾಲಿಟಿ, ಅದನ್ನ ಪೂರ್ತಿ ಮಾಡ್ಲೇಬೇಕು. ಮನಸ್ಸು ಬೇಡ್ದಿರೋ ವಿಚಾರಗಳಿಗೆ ಪದೇ ಪದೇ ಸೆಳೀತಿರುತ್ತೆ. ಮನಸ್ಸಿಗೆ ಇಷ್ಟ ಆಗೋದು ಕೇವಲ ಸುತ್ತೋದು. ಈ ಮನಸ್ಸನ್ನ ಒಂದ್ ಕಡೆ ಫೋಕಸ್ ಮಾಡೋ ಹಾಗೆ ಮಾಡಿಲ್ಲ ಅಂದ್ರೆ ಎಲ್ಲಾ ಕಡೆ ಓಡ್ತಿರುತ್ತೆ. ಯಾರತ್ರ ಒಂದು ಆಂಬಿಷನ್ ಇದೆ, ಒಂದು ಗೋಲ್ ಇದೆ, ಅವರಿಗೆ ಮನಸ್ಸು ಹಿಡಿತಕ್ಕೆ ಸಿಕ್ತಿಲ್ಲ ಅನ್ನೋ ಪ್ರಶ್ನೆನೇ ಇರಲ್ಲ. ಈ ಲೈಫ್ ಅಲ್ಲಿ ಡೆಸ್ಟಿನೇಷನ್ ಇಲ್ಲ ಅಂದ್ರೆ ಈ ಲೈಫ್ ನ ಜರ್ನಿಗೆ ಬೆಲೆ ಇರಲ್ಲ. ನಾವ್ ಯಾವುದೇ ಕ್ಲಾಸ್ ಅಲ್ಲಿರ್ಲಿ, ಯಾವುದೇ ಕೋರ್ಸ್ ಓದ್ತಿರ್ಲಿ, ಪ್ರತಿ ಲೆಸನ್ ನಲ್ಲೂ ಪ್ರತಿ ಸಬ್ಜೆಕ್ಟ್ ನಲ್ಲೂ ನಿನ್ನ ಡೆಸ್ಟಿನೇಷನ್ ನ ಹುಡ್ಕೋ. ಅಸ್ಲಿಗೆ ಈ ಓದು ಯಾಕೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋವರೆಗೂ ಈ ಓದು ಬೋರಿಂಗ್ ಆಗೇನೆ ಇರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ನಾವ್ ಈ ಕೆಲಸ ಮಾಡ್ಲೇಬೇಕು. ಈ ಓದೋ ವಿಚಾರದಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲ. ಮಾಡ್ಬೇಕಂದ್ರೆ ಮಾಡ್ಲೇಬೇಕು. ಈ ಓದೋ ಏಜ್ ನಮ್ಮ ಲೈಫ್ ನ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ನ ಮಿಸ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಆ ರಿಗ್ರೆಟ್ ಇದ್ದೇ ಇರುತ್ತೆ. ಈ ಜಗತ್ತಿನ ಅತ್ಯಂತ ದೊಡ್ಡ ಸುಳ್ಳು ಯಾವುದು? ಈ ಜಗತ್ತಲ್ಲಿ ಅಂತದ್ ಯಾವ್ದಿದೆ ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ, ಮುಂದೆ ಯಾರಿಗೂ ಸಿಗಲ್ಲ ಅಂದ್ರೆ ಅದು ಟೈಮ್. ಒಬ್ಬ ಮನುಷ್ಯನ ಬ್ಯಾಡ್ ಟೈಮ್ ಯಾವ್ದಂದ್ರೆ ಟೈಮ್ ಆಗೋದ್ಮೇಲೆ ಅಂದ್ಕೊಳ್ಳೋದು, ಆ ಟೈಮಲ್ಲಿ ನಾನು ಆ ಕೆಲಸ ಮಾಡ್ಬೇಕಾಗಿತ್ತು ಅಂತ. ಇವತ್ ನಿನ್ನ ಏಜ್ ಎಷ್ಟಾದ್ರೂ ಆಗಿರಬಹುದು. ಈಗ ನಿನ್ನ ಹತ್ರ ಟೈಮ್ ಅಂಡ್ ಆಪರ್ಚುನಿಟಿ ಇದ್ರೆ ಈ ಜಗತ್ತಿನ ಅತ್ಯಂತ ಲಕ್ಕಿ ಪರ್ಸನ್ ನೀನೆ. ಈ ಜಗತ್ತಲ್ಲಿ ತುಂಬಾ ಜನಕ್ಕೆ ಟೈಮ್ ಇರುತ್ತೆ, ಬಟ್ ಆಕ್ಚುಯಲ್ ಲೈಫ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಈ ಲೈಫ್ ಅಂತ ಏನು ಅಂತ ತಿಳ್ಕೊಳ್ಳೋಷ್ಟ್ರಲ್ಲಿ ತಮ್ಮ ಲೈಫ್ ನ ಪ್ರೈಮ್ ಟೈಮ್ ನ ಕಳ್ಕೊಂಡ್ ಬಿಟ್ಟಿರ್ತಾರೆ. ಈ ಟೈಮ್ ಯಾವಾಗ್ಲೂ ಎಚ್ಚರಿಕೆ ಕೊಡ್ತಿರುತ್ತೆ, ನೀನ್ ನನ್ನನ್ನ ಬರ್ಬಾದ್ ಮಾಡ್ದಷ್ಟು ನಾನ್ ನಿನ್ನನ್ನ ಬರ್ಬಾದ್ ಮಾಡ್ತೀನಿ ಅಂತ. ನೀನ್ ರಾತ್ರಿ ಮಲ್ಗೋವರ್ಗೂ, ಫೋನ್ ಯೂಸ್ ಮಾಡೋವರ್ಗೂ ನಾನ್ ವೇಸ್ಟ್ ಆಗ್ತಿದ್ದೆ. ನೀನ್ ಬೆಳಗ್ಗೆ 9 ಗಂಟೆವರೆಗೂ ಮಲ್ಗಿರ್ಬೇಕಾದ್ರೂ ನಾನ್ ವೇಸ್ಟ್ ಆಗ್ತಿದ್ದೆ. ನೀನ್ ನಿನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕಾದ್ರೂ ನಾನ್ ವೇಸ್ಟ್ ಆಗ್ತಿದ್ದೆ. ಈ ಸಮಯ ನೀನ್ ಅದನ್ನ ವೇಸ್ಟ್ ಮಾಡಿದ್ರೆ ಅದು ನಿನ್ನನ್ನ ಬೆಳೆಯೋಕೆ ಬಿಡಲ್ಲ. ಇರೋ ಟೈಮ್ ನ ಬೆಸ್ಟ್ ರೀತಿಯಲ್ಲಿ ಉಪಯೋಗಿಸ್ಕೋ.